ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಪ್ರಾಮಾಣಿಕವಾಗಿ ಮಾಡುವ ಯಾವುದೇ ಕೆಲಸವಾಗಲಿ, ಯಾವುದಾದ್ರೂ ಏನಂತೆ, ಅದು ನಮಗೆ ಒಂದು ತುತ್ತು ಅನ್ನ ಕೊಡುತ್ತಿದ್ದರೆ ಅದರ ಮೇಲೆ ನಾವು ಗೌರವ ಇಟ್ಕೋಬೇಕು. ಗೊತ್ತಾಯ್ತು? ಯಾವುದೇ ಕೆಲಸ ಆಗಲಿ, ಒಂದು ಕಸ ಗುಡಿಸು, ಒಂದು ಯಜಮಾನಿಕೆ ಮಾಡು, ಯಾವುದೇ ಮಾಡು, ಅದ್ರ ಮೇಲೆ ಒಂದು ಗೌರವ ಇಟ್ಕೊಂಡು ನಾವು ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು. ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ಮಾಘ ಮಾಸದ 9ನೇ ಅಧ್ಯಾಯ ಪುಷ್ಕರ ವೃತ್ತಾಂತದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದ ಸಾದನಂ. ಈ ರೀತಿಯಾಗಿ ಆ 3 ಯುವತಿಯರು ಪುನರ್ಜೀವನಗಳಾದ ವೃತ್ತಾಂತವನ್ನು ದಿಲೀಪನಿಗೆ ವಿವರಿಸಿದಾಗ ದಿಲೀಪ ಮಹಾರಾಜನು ಶ್ರದ್ಧೆಯಿಂದ ಕೇಳಿದ ನಂತರ ತನಗೆ ಉಂಟಾದ ಸಂಶಯವನ್ನು ಗುರುಗಳಾದ ವಸಿಷ್ಠರಲ್ಲಿ ಹೀಗೆ ಕೇಳ್ತಾನೆ. ಪೂಜ್ಯರಾದ ಮಹರ್ಷಿಗಳೇ, ಈ ಭೂಲೋಕದಿಂದ ಯಮಲೋಕಕ್ಕಿರುವ ದೂರವೆಷ್ಟು? ಸತ್ತು ಹೋದ ಈ 3 ಪ್ರಾಣ ಎಷ್ಟು ಕಾಲದಲ್ಲಿ ಅಲ್ಲಿಗೆ ಹೋಗಿ ಬಂತು ಎಂದು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ವಸಿಷ್ಠರು, ಮಹಾರಾಜ, ಎಲ್ಲರೂ ತಿಳಿದುಕೊಳ್ಳಲೇಬೇಕಾದ ಪ್ರಶ್ನೆಯನ್ನು ಕೇಳಿರುವೆ. ಭಕ್ತಿ ಮಾರ್ಗಕ್ಕಾಗಿ ಮಿಗಿಲಾದುದು ಮತ್ತೊಂದಿಲ್ಲ. ಮರಣಿಸಿದ 3 ಕನ್ಯೆಯರು ಪುಣ್ಯವತಿಯರು. ಅವರು ಒಮ್ಮೆ ಮಾಘಮಾಸದಲ್ಲಿ ಸ್ನಾನವನ್ನು ಆಚರಿಸಿದ್ದರಿಂದ ಉಂಟಾದ ಪುಣ್ಯಫಲದಿಂದಲೇ ಮತ್ತೆ ಅವರು ಪುನರ್ಜೀವಿಗಳಾದರು. ಇದಕ್ಕೊಂದು ಉದಾಹರಣೆಯನ್ನು ವಿವರಿಸುತ್ತೇನೆ. ಒಂದು ಕಾಲದಲ್ಲಿ ಪುಷ್ಕರನೆಂಬ ಬ್ರಾಹ್ಮಣನು ಈ ಯುವತಿಯರಂತೆ ಯಮಕಿಂಕರರಿಂದ ಪರಲೋಕಕ್ಕೆ ಕರೆದೊಯ್ದ ಮತ್ತೆ ಭೂಲೋಕಕ್ಕೆ ಮರಳಿದನು. ಆ ವೃತ್ತಾಂತ ಬಹಳ ವಿಚಿತ್ರವಾದದ್ದು. ಅದನ್ನು ನಿನಗೆ ತಿಳಿಸ್ತೀನಿ, ಕೇಳು. ಪುಷ್ಕರನು ಶ್ರೇಷ್ಠ ಜ್ಞಾನವಂತ, ಸಕಲ ಜೀವರಾಶಿಗಳಲ್ಲೂ ದಯ ಉಳ್ಳವನು, ಪರೋಪಕಾರಿ ಮಾಡುವುದರಲ್ಲಿ ತನ್ನ ಮುಖ್ಯ ಗುರಿಗಳನ್ನು ಉಳ್ಳವನಾಗಿದ್ದನು. ಆತನು ಪ್ರತಿ ಮಾಘ ಮಾಸದಲ್ಲೂ ನಿಷ್ಠೆಯಿಂದ ಸ್ನಾನ, ಜಪ, ತಪಾದಿ ಪುಣ್ಯ ಕಾರ್ಯಗಳನ್ನು ಬಿಡದೆ ಮಾಡುವ ದೀಕ್ಷಾಬದ್ಧನಾಗಿದ್ದನು. ಸದಾ ಭಗವಂತನ ನಾಮ ಸಂಕೀರ್ತನೆಗಳನ್ನು ಆಡುತ್ತಾ ಕೊಂಡಾಡುತ್ತಾ ಜೀವನ ಸಾಗುತ್ತಿದ್ದ ಪರಮಭಕ್ತನೋ. ಒಂದು ದಿನ ಯಮನು ಪುಷ್ಕರನ ಪ್ರಾಣವನ್ನು ತೆಗೆದುಕೊಂಡು ಬರುವಂತೆ ತನ್ನ ಕಿಂಕರರಿಗೆ ಆಜ್ಞಾಪಿಸಿದನು. ಯಮಕಿಂಕರರು ಕೂಡಲೇ ಹೋಗಿ ಈ ವಿಪ್ರೋತ್ತಮನ ಪ್ರಾಣವನ್ನು ಕೊಂಡೊಯ್ದು ಯಮನ ಮುಂದೆ ನಿಲ್ಲಿಸಿದರು. ಆ ಸಮಯದಲ್ಲಿ ಯಮನು ಚಿತ್ರಗುಪ್ತನೊಂದಿಗೆ ದೀರ್ಘ ಲೋಚನಾ ಮಗ್ನನಾಗಿದ್ದರು. ಯಮಕಿಂಕರು ಕರೆತಂದ ಪುಷ್ಕರನ ಕಡೆ ನೋಡಿದಾಗ ಪುಷ್ಕರನು ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದನು. ಯಮಧರ್ಮರಾಜನಿಗೆ ಎಂಥದ್ದೋ ಭಯ ಆವರಿಸಿದಂತೆ ಎನಿಸಿತು. ತಕ್ಷಣ ಪುಷ್ಕರನನ್ನು ತನ್ನ ಪಕ್ಕದಲ್ಲಿದ್ದ ಆಸನದ ಮೇಲೆ ಕುಳಿತುಕೊಳ್ಳುವಂತೆ ಆಹ್ವಾನಿಸಿದನು. ಯಮ ತನ್ನ ಕಿಂಕರನ ಕಡೆ ಕೋಪದಿಂದ ನೋಡಿ, ಎಲೈ ಕಿಂಕರರೇ, ಪುಷ್ಕರನೆಂಬ ಹೆಸರುಳ್ಳವರು ಆ ಗ್ರಾಮದಲ್ಲಿಯೇ ಮತ್ತೊಬ್ಬನಿರುವನು. ಅವನನ್ನು ಕರೆದುಕೊಂಡು ಬರದೆ ಈ ಉತ್ತಮನನ್ನು ಕರೆತಂದಿರುವುದರಲ್ಲ ಎಂದು ಅವರಿಗೆ ಗದರಿಸ್ತಾನೆ. ಆ ಕಿಂಕರರು ಗಡಗಡನೆ ನಡುಗಿ ಹೋದರು. ಯಮಧರ್ಮರಾಯನು ಪುಷ್ಕರನ ಕಡೆಗೆ ನೋಡಿ ನಮಸ್ಕರಿಸಿ ಆತನಲ್ಲಿ ಕ್ಷಮೆಯಾಚಿಸಿ ಭೂಲೋಕಕ್ಕೆ ಕಳಿಸಿಕೊಡ್ತಾರೆ. ನಡೆದ ತಪ್ಪಿಗೆ ಪುಷ್ಕರನು ಕೂಡ ಆತಂಕವನ್ನು ವ್ಯಕ್ತಪಡಿಸಿ, ಸರಿ, ಹೇಗೋ ಬಂದಿದ್ದೇನೆ, ಈ ಯಮಲೋಕವನ್ನು ಕೂಡ ನೋಡಿ ಹೋಗುತ್ತೇನೆ ಎಂದಾಗ ಯಮನು ತನ್ನ ಲೋಕವನ್ನು ನೋಡುವುದಕ್ಕೆ ಪುಷ್ಕರನಿಗೆ ಅನುಮತಿ ಕೊಡ್ತಾನೆ. ಪುಷ್ಕರನು ಒಂದೊಂದು ದಿಕ್ಕಿಗೆ ಹೋಗಿ ಜೀವಿಗಳನ್ನು ಅವರವರ ಪಡೆದುಕೊಂಡ ಪಾಪಗಳಿಗೆ ಅನುಗುಣವಾಗಿ ಅನೇಕ ವಿವಿಧ ಶಿಕ್ಷೆಗಳನ್ನು ಅನುಭವಿಸುತ್ತಿರುವುದನ್ನು ಕಣ್ಣಾರೆ ಕಂಡನು. ಆತ ಎದರಿ ಕಂಗಾಲಾಗಿ ತನ್ನ ಭಯ ಹೋಗಲಾಡಿಸುವುದಕ್ಕಾಗಿ ಜೋರಾಗಿ ಹರಿನಾಮ ಸ್ಮರಣೆ ಮಾಡತೊಡಗಿದರು. ಹರಿನಾಮ ಸ್ಮರಣೆಯನ್ನು ಕೇಳಿದ ಪಾಪಜೀವಿಗಳೂ ತಮ್ಮ ತಮ್ಮ ಪಾಪಗಳನ್ನು ಕಳೆದುಕೊಳ್ಳತೊಡಗಿದವು. ಅವರ ಶಿಕ್ಷೆಗಳು ತಡೆಹಿಡಿಯಲಾಯಿತು. ಯಮಲೋಕವನ್ನೆಲ್ಲ ನೋಡಿದ ನಂತರ ಪುಷ್ಕರನು ಮತ್ತೆ ಭೂಲೋಕಕ್ಕೆ ಬಂದನು. ಪಾಪಿಗಳು ಅನುಭವಿಸುತ್ತಿದ್ದ ನರಕಯಾತನೆಯನ್ನು ನೋಡಿ ಬಂದ ಪುಷ್ಕರನು ಮತ್ತಷ್ಟು ಅಜ್ಞಾನದಿಂದ ದೇವರನ್ನು ಸ್ಮರಿಸತೊಡಗಿದನು. ಈ ಪ್ರಕಾರವಾಗಿ ಕೆಲವು ಮಂದಿ ಪುಣ್ಯಾತ್ಮರು ಯಮಲೋಕಕ್ಕೆ ದರ್ಶನ ಮಾಡಿ ಬಂದವರು ಇದ್ದಾರೆ. ಇದು ಸತ್ಯವಾದ ಮಾತು. ಈ ತ್ರೇತಾಯುಗದಲ್ಲಿ ಶ್ರೀರಾಮನು ಅಯೋಧ್ಯೆಯನ್ನು ಆಳುತ್ತಿದ್ದ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಪುತ್ರನು ಮರಣಿಸಿದನು. ಆ ವಿಷಯ ಕೇಳಿದ ರಾಮಚಂದ್ರನು ಯಮನನ್ನು ಪ್ರಾರ್ಥಿಸಿದಾಗ ಯಮನು ಆ ಬಾಲಕನನ್ನು ಮತ್ತೆ ಬದುಕಿಸಿದ. ಹಾಗೆಯೇ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನು ತನಗೆ ವಿದ್ಯೆ ಕಲಿಸಿದ ಗುರುಗಳು ಮಗನು ಮರಣಿಸಿದಾಗ ತನ್ನ ಮಹಿಮೆಯಿಂದ ಮತ್ತೆ ಬದುಕಿಸಿರ್ತಾರೆ. ಆಯಿತಾ? ಹೀಗೆ ನಾವು ಯಾವುದೇ ಆಗಲಿ ಒಂದು ಮಾಘ ಮಾಸದಲ್ಲಿ ಮಾಘಪುರಾಣ ಕೇಳಿ ಎಲ್ಲರೂ ಒಂದು ನದಿ ಸ್ನಾನವನ್ನು
ಮಾಡಿದ್ರೆ ಭಾಳ ಒಳ್ಳೆಯದು. ಮಾಡಿ ನಿಮಗೆಲ್ಲ ಕಷ್ಟ ಕಾರ್ಯಗಳು ಏನೇ ಕೆಲಸಗಳಿದ್ದರೂ ಬಗೆಹರಿಯುತ್ತೆ. ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 7/2/2025 ಶುಕ್ರವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಮಾಘಮಾಸ, ಶುಕ್ಲಪಕ್ಷ, ಶಿಶಿರ ಋತು. ತಿಥಿ ರಾತ್ರಿ 10:55 ತನಕ ಇದೆ. ನಕ್ಷತ್ರ ರೋಹಿಣಿ. ತಿಥಿ ದಶಮಿ ರಾತ್ರಿ 10:55 ತನಕ ಇದೆ. ನಕ್ಷತ್ರ ರೋಹಿಣಿ ರಾತ್ರಿ 8:22 ತನಕ ಇದೆ. ಮಳೆ ಧನಿಷ್ಠ 1ನೇ ಪಾದ. ರಾಹುಕಾಲ 11:10ರಿಂದ 12:37 ತನಕ ಇದೆ. ಗುಳಿಕ ಕಾಲ 8:15ರಿಂದ 9:42 ತನಕ ಇದೆ. ಯಮಗಂಟ ಕಾಲ 3:32ರಿಂದ 5 ಗಂಟೆ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.